ನಾವು ಯಾಕೆ ಇಲ್ಲಿ ಇಸ್ರೇಲ್ ವೆರೈಟಿಗಳನ್ನು ಈ ಥರ ಫಾರಿನ್ ವೆರೈಟಿಗಳನ್ನು ಹಾಸು ಲ್ಯಾಂಬಾಸು ಪಿಂಕಟ್ಟನ್ ವೆರೈಟಿಗಳನ್ನೇ ಪ್ರಿಫರ್ ಮಾಡಿದ್ದೀವಿ? ಯಾಕೆ ನಮ್ಮಲ್ಲಿ ಮದರ್ ಪ್ಲಾಂಟ್ಗಳಿಲ್ವಾ? ಮದರನ್ನು ಕ್ಯಾಟಗರೈಸ್ ಮಾಡೋದೇ ಅದರಲ್ಲಿರೋಂಥ ಆಯಿಲ್ ಪರ್ಸೆಂಟೇಜ್, ಫ್ಯಾಟ್ ಕಂಟೆಂಟ್. ಫ್ಯಾಟ್ ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟು 25 to 30% ಈ ವೆರೈಟಿಗಳಿರುತ್ತೆ ಹಾಸ್ ವೆರೈಟಿಗಳಲ್ಲಿ. ನಮ್ಮಲ್ಲಿರೋಂಥ ಲೋಕಲ್ ವೆರೈಟಿಗಳಲ್ಲಿ ಜೂನ್ ಜುಲೈ ಆಗಸ್ಟಲ್ಲಿ ಪೀಕಲ್ಲಿ ಬರುತ್ತೆ ಈಲ್ಡಿಂಗ್. ಮಾರ್ಕೆಟಲ್ಲಿ ಅವಾಗ ರೇಟ್ ಕಡಿಮೆ ಇರುತ್ತೆ. ಬಟ್ ಈ ವೆರೈಟಿಗಳಲ್ಲಿ ಏನಾಗುತ್ತೆ, ನಮಗೆ ಸ್ಟಾರ್ಟ್ ಆಗೋದೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ಲ್ಯಾಂಬಾಸ್ ಅಂತೂ ಡಿಸೆಂಬರು ಜನವರಿವರೆಗೂ ಹೋಗುತ್ತೆ. ಹಾಗಾಗಿ ಅನ್ಸೀಸನಲ್ಲಿ ಬರೋದ್ರಿಂದ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅವಕಾಡೋ ಪಿಕ್ಕಿಂಗ್ ಟೂರ್ ಮಾಡಬೇಕು. ಇದನ್ನು ಹೆಚ್ಚು ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು. ಇದನ್ನು ಅವಕಾಡೋ ಅಂತ ಹೇಳ್ಬಿಟ್ಟು, ಅವಕಾಡೋದಲ್ಲಿ ಸುಮಾರು ವೆರೈಟಿಗಳಿದೆ. ಬಟ್ ಈಗ ನೋಡ್ತಾ ಇರೋದು ನಮ್ಮ ಹತ್ರ ಇರೋದು ಲ್ಯಾಂಬಾಸ್ ಅಂತ. ಇದು ಮೆಕ್ಸಿಕನ್ ವೆರೈಟಿ. ಇದರಲ್ಲಿ ಎರಡಿದೆ. ಒಂದು ಇಲ್ಲಿಂದ ಕೆಳಗಡೆ ಇರೋವಂಥದ್ದು, ಇದನ್ನು ನಾವು ರೂಟ್ ಸ್ಟಾಕ್ ಅಂತ ಹೇಳ್ತೀವಿ, ರೂಟ್ ಸ್ಟಾಕು. ಇದ್ರ ಮೇಲ್ಗಡೆ ಇರೋದು ಸಿಯಾನ್. ಅದೇ ಮೇಲ್ಗಡೆ ಇರೋಂಥದ್ದು ಇದು ಲ್ಯಾಂಬಾಸು. ಕೆಳಗಡೆ ಇರೋವಂಥದ್ದು ಇದು ಡೆಗಾನಿಯಾ 117 ರೂಟ್ ಸ್ಟಾಕ್. ಎರಡು ಯಾಕಿದೆ ಅಂತ ಹೇಳಿದ್ರೆ, ಈ ರೂಟ್ ಸ್ಟಾಕು ಗೊಬ್ಬರ, ನೀರು, ರೋಗನ ತಡೆಯುವಂಥ ಶಕ್ತಿಯನ್ನು ಕೊಡುತ್ತೆ. ಇದು ನಮ್ಗೆ ಬೇಕಾಗಿರೋಂಥ ವೆರೈಟಿಯನ್ನು ಕೊಡುತ್ತೆ, ಇದು ಲ್ಯಾಂಬಾಸ್. ಸೊ ನಮಗೆ ಇದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ರೂಟ್ ಸ್ಟಾಕು, ಅಷ್ಟು ಗ್ರೋತನ್ನು ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ನಮ್ಗೆ ಹೆಂಗಿದೆ ಆ ಥರ ಇದ್ರ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಇದರಲ್ಲಿ 3 ವೆರೈಟಿಗಳಿದೆ ರೂಟ್ ಸ್ಟಾಕಲ್ಲಿ. ಒಂದು ಡಿಗಾನಿಯಾ 117, ಡಿಗಾನಿಯಾ 162 ಅಂತ ಒಂದು, ಇನ್ನೊಂದು ಬಂದು ಆಶ್ದೋತ್ ಅಂತ ಹೇಳ್ಬಿಟ್ಟು 3 ರೂಟ್ ಸ್ಟಾಕಲ್ಲಿದೆ. ಮೇಲ್ಗಡೆ ಇರೋ ಸೈಯನ್ನು ನಾವು ಹಾಕಿರೋದು 4 ವೆರೈಟಿಗಳು. ಒಂದು ಇದು ನೋಡ್ತಾ ಇರೋದು ನೀವು ಲ್ಯಾಂಬಾಸು, ಇಲ್ಲಿ ನೋಡ್ತಾ ಇರೋದು ಹಾಸ್ ವೆರೈಟಿ. ಇದು ರೂಟ್ ಸ್ಟಾಕ್ ಬಂದು ಡಿಗಾನಿಯಾ 117. ಇನ್ನೊಂದು ಎಟಿಂಗರ್ ಅಂತ ಒಂದು ಹಾಕಿದ್ದೀವಿ. ಇನ್ನೊಂದು ಬಂದು ಪಿಂಕಟ್ಟನ್ ಅಂತ ಹೇಳ್ಬಿಟ್ಟು. ಈ 4 ಫಾರಿನ್ ವೆರೈಟಿಗಳು ಇಸ್ರೇಲಿಂದ ಬಂದಿರೋಂಥ ವೆರೈಟಿ. ಇದು ಇಸ್ರೇಲಲ್ಲೇ ಗ್ರಾಫ್ಟಿಂಗ್ ಆಗಿ 1 ವರ್ಷ ಬೆಳೆಸಿ ಅದನ್ನು ಇಲ್ಲಿ ಇಂಪೋರ್ಟ್ ಮಾಡಿಕೊಂಡು ನಾವು ಇದನ್ನು ಹಾಕಿದ್ದೀವಿ. ಯಾಕೆ ಇದನ್ನು ಗ್ರಾಫ್ಟೆಡೇ ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಬೇಗ ಇಳುವರಿ ಬರುತ್ತೆ. ಮದರ್ ಪ್ಲಾಂಟಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೋ ಅದೇ ಕ್ಯಾರೆಕ್ಟರಿಸ್ಟಿಕ್ಸೇ ಬರುತ್ತೆ ಗ್ರಾಫ್ಟೆಡ್ ವೆರೈಟೀಸಲ್ಲಿ. ರೂಟ್ ಸ್ಟಾಕು ಇದು ಸ್ಟ್ರಾಂಗ್ ಇದ್ದರೆ ನಮಗೆ 3 ವರ್ಷದಲ್ಲೇ ಇದರ ಇಳುವರಿನ ತೊಗೋಬೋದು. ಆಮೇಲೆ ರೋಗ ಕಡಿಮೆ ಬರುತ್ತೆ. ಹಾಗಾಗಿ ನಾವು ಇಸ್ರೇಲಲ್ಲಿ ಡೆವಲಪ್ಮೆಂಟ್ ಮಾಡಿರೋಂಥ ರೂಟ್ ಸ್ಟಾಕು ಮತ್ತು ಸೈಯಾನನ್ನು ಪರ್ಚೇಸ್ ಮಾಡಿದ್ದೀವಿ. ಇನ್ನು ಮುಂಬರೋ ದಿನಗಳಲ್ಲಿ ಒಂದು 2 ರಿಂದ 3 ವರ್ಷದಲ್ಲಿ ನಾವು ಇದರ ಇಳುವರಿನ ನಾವು ನೋಡ್ಬೋದು. ನಾವಿಲ್ಲಿ ನಾಟಿ ಮಾಡಬೇಕಾದ್ರೆ ಏನೇನು ಯಾವ ಥರ ನಾಟಿ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಟ್ರೈಕೋಡರ್ಮಾ, ಸೂಡೋಮೋನಸ್ಸು, ಅದನ್ನು ಕಲ್ಚರನ್ನು ನಾವು ಬೇವಿನ ಹಿಂಡಿ ಮತ್ತು ಎರೆಹುಳದ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನು ಒಂದು 10-12 ದಿವಸ ಅದನ್ನು ಕೊಳಿಲಿಕ್ಕೆ ಬಿಟ್ಟು ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. ಮಲ್ಟಿಪ್ಲೈ ಮಾಡಿಕೊಂಡು ಇದರಲ್ಲಿ ಪಿಟ್ ಮಾಡಿ ನಾವು ಅದನ್ನು ಅದಕ್ಕೆ ಮೊದಲೇ ಕುರಿ ಗೊಬ್ಬರ ಅದನ್ನೆಲ್ಲ ಹಾಕಿಟ್ಟಿದ್ವಿ. ಅದನ್ನು ತೋಡ್ಬಿಟ್ಟು ಅದನ್ನು ಪಿಟ್ ತೆಗೆದ ಮೇಲೆ ಎರೆಹುಳ ಮತ್ತು ಈ ಟ್ರೈಕೋಡರ್ಮಾ ಅದೆಲ್ಲ ಏನು ಹಾಕಿದ್ದೀವಿ ಅದು ಕಲ್ಚರ್ ಅದರೊಳಗಡೆ ಹಾಕ್ಬಿಟ್ಟು, ಅದ್ರ ಜೊತೆಗೆ ಇದು ನೆಮೋಟೋಸೈಡ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಈ ಥರ ಹುಳುಗಳು ಎಲ್ಲ ಬರೋದು ಅದನ್ನು ಅವಾಯ್ಡ್ ಮಾಡುತ್ತೆ. ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ನಾವು ನಾಟಿ ಮಾಡಿದ್ದೀವಿ. ಅಂದರೆ ಏನಂದರೆ ಯಾವುದೇ ಫಂಗಸ್ಸು ಅಥವಾ ಸ್ಟೆಮ್ಮು ಬೋರರ್ಗಳು, ರೂಟ್ ಬೋರರ್ಗಳು ಯಾವುದು ಬರಬಾರ್ದು ಅಂತ ಹೇಳ್ಬಿಟ್ಟು ಪ್ರಿಕಾಷನರಿಯಾಗಿ ನಾವು ಅದನ್ನು ಕೊಟ್ಟಿದ್ದೀವಿ. ಯಾವುದು ಕೂಡ ಕೆಮಿಕಲ್ ಅಲ್ಲ, ಇದೆಲ್ಲನೂ ಕೂಡ ಆರ್ಗ್ಯಾನಿಕ್. ಬಟ್ ಏನಂದರೆ ಅದರಲ್ಲಿ ಮಲ್ಟಿಪ್ಲೈ ಆಗಲಿಕ್ಕೆ ಸ್ವಲ್ಪ ತೇವಾಂಶ ಇಟ್ಕೊಂಡ್ಬಿಟ್ರೆ ಮಲ್ಟಿಪ್ಲೈ ಆಗಿ ಬರೋಂಥ ಫಂಗಸ್ಸು ಇನ್ನೊಂದನ್ನು ಅದನ್ನು ಕಿಲ್ ಮಾಡುತ್ತೆ, ಸಾಯಿಸುತ್ತೆ. ಹಾಗಾಗಿ ನಮಗೆ ಪ್ಲಾಂಟು ಯಾವುದೇ ರೋಗಕ್ಕೆ ತುತ್ತಾಗೋದಿಲ್ಲ, ಅದು ಪ್ರೊಟೆಕ್ಷನ್ಸ್ ಇರುತ್ತೆ. ಈ ಥರ ಪ್ರಿಕಾಷನರಿ ಮೆಜರ್ಸ್ ತೊಗೊಂಡು ನಾವು ಮಾಡಿದ್ದೀವಿ. ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ನೇಗಿಲ ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮ
ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ. ಸೊ ನಾವಿಲ್ಲಿ 1 ಎಕರೆನಲ್ಲಿ 1 ಎಕರೆಗಿಂತ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟು ಜಾಗದಲ್ಲಿ ಮಾಡಿದ್ದೀವಿ ಇದನ್ನು. ನಾವು ಇಲ್ಲಿ ಸಾಲಿಂದ ಸಾಲಿಗೆ ನೀವು ನೋಡ್ಬೋದು, ಇದು ಬಂದು 19 ಅಡಿ ಕೊಟ್ಟಿದ್ದೀವಿ, 19-20 ಅಡಿ ಬರುತ್ತೆ. ಇನ್ನು ಗಿಡದಿಂದ ಗಿಡಕ್ಕೆ, ಇಲ್ಲಿ ಗಿಡದಿಂದ ಆ ಗಿಡಕ್ಕೆ ಬಂದು 11 ಅಡಿ ಬರುತ್ತೆ. 11 ಅಡಿಗೆ 19 ಅಡಿ ಗ್ಯಾಪನ್ನು ಕೊಟ್ಟಿದ್ದೀವಿ. ಈ ಗಿಡ ಡೆವಲಪ್ಮೆಂಟ್ ಆಗ್ತಾ ಹೋದರೆ ಇಲ್ಲಿವರೆಗೂ ಬರುತ್ತೆ, ಆ ಗಿಡ ಇಲ್ಲಿವರೆಗೂ ಬರುತ್ತೆ. ನಿಮ್ಗೆ ವಾಕ್ ಮಾಡೋದಕ್ಕೆ ಒಂದು 2-3 ಅಡಿ 3 ಅಡಿ ಜಾಗ ಸಿಗುತ್ತೆ. ಆಮೇಲೆ ನೀವು ನೋಡ್ಬೋದು, ನಾವು ರೇಸ್ ಬೆಡ್ ಸಿಸ್ಟಮನ್ನು ಮಾಡಿದ್ದೀವಿ. JCBಗಳಲ್ಲಿ ಕೆಲಸ ಮಾಡಿ ಅದನ್ನು ರೇಸ್ ಬೆಡ್ ಮಾಡಿದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ ಇದಕ್ಕೆ ನೀರು ನಿಂತ್ಕೊಳಂಗಿಲ್ಲ. ನೀರು ನಿಂತ್ಕೊಂಡ್ರೆ ಗುಂಡಿಗಳು ತೋಡಿ ಅದಕ್ಕೆ ಪಿಟ್ ಥರ ಮಾಡಿ ಗುಂಡಿಗಳು ತೋರಿ ಮಾಡಿದ್ರೆ ಅದರಲ್ಲಿ ನೀರು ನಿಂತ್ಕೊಂಡ್ರೆ ಫೈಟೋಪ್ತಿರಾ ಅಂತ ಒಂದು ರೋಗ ಬರುತ್ತೆ. ಇಟ್ ಈಸ್ ಎ ಫಂಗಸ್. ಅದು ಬಂದರೆ 3-4 ವರ್ಷ 5 ವರ್ಷ 6 ವರ್ಷ ಗಿಡ ಆದ್ರೂ ಸತ್ತೋಗುತ್ತೆ. ಹಾಗಾಗಿ ಇತ್ತೀಚೆಗೆ ಬಂದಿರೋ ಟೆಕ್ನಾಲಜಿ ಏನು ಅಂದರೆ ರೇಸ್ ಬೆಡ್ ಸಿಸ್ಟಮ್. 2.5 ಅಡಿ 3 ಅಡಿ ಹೈಟ್ ಮಾಡಿಬಿಟ್ಟು ಅಲ್ಲಿ ನಾವು ಅದನ್ನು ನಾಟಿ ಮಾಡೋವಂಥದ್ದು. ನಾವು ಯಾಕೆ ಇಲ್ಲಿ ಇಸ್ರೇಲ್ ವೆರೈಟಿಗಳನ್ನು, ಈ ಥರ ಫಾರಿನ್ ವೆರೈಟಿಗಳನ್ನು, ಹ್ಯಾಸು, ಲ್ಯಾಂಬಾಸು, ಪಿಂಕ್ ಕಟ್ಟನ್ ವೆರೈಟಿಗಳನ್ನೇ ಪ್ರಿಫರ್ ಮಾಡಿದ್ದೀವಿ? ಯಾಕೆ ನಮ್ಮಲ್ಲಿ ಮದರ್ ಪ್ಲಾಂಟ್ಗಳಿಲ್ವಾ? ಮದರ್ ಪ್ಲಾಂಟ್ಗಳು ಎಲ್ಲ 1-2 ಮದರ್ ಪ್ಲಾಂಟ್ಗಳಿದೆ, ಬಟ್ ಈ ರೂಟ್ ಸ್ಟಾಕು ಇಲ್ಲ. ಈ ಡಿಸೀಸ್ ರೆಸಿಸ್ಟೆಂಟ್ ಇರೋಂಥ ರೂಟ್ ಸ್ಟಾಕು ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಈ ರೂಟ್ ಸ್ಟಾಕು ಮದರ್ ಸಯನನ್ನು ನಾವು ಬೇರೆ ಕಡೆಯಿಂದ ತರಿಸ್ಕೊಂಡಿದ್ದೀವಿ. ಈ ವೆರೈಟಿಗಳಲ್ಲಿ ಹ್ಯಾಸು, ಲ್ಯಾಂಬಾಸ್, ಪಿಂಕ್ ಕಟ್ಟನ್ ಈ ವೆರೈಟಿಗಳಲ್ಲಿ ರಫ್ ಸ್ಕಿನ್ ಬರುತ್ತೆ. ಹಣ್ಣಾದಾಗ ಅವು ಬ್ಲ್ಯಾಕ್ ಕಲರ್ ಅಥವಾ ಈ ಚಾಕ್ಲೇಟ್ ಕಲರ್ಗೆ ಟರ್ನ್ ಆಗುತ್ತೆ. ಏನು ವ್ಯತ್ಯಾಸ ನಮ್ಮ ಲೋಕಲಲ್ಲಿ ಸಿಗೋವಂಥದ್ದು ಇದಕ್ಕೆ ಅಂತ ಹೇಳಿದ್ರೆ, ಇದರಲ್ಲಿ ತುಂಬ ಹೈ ರಿಚ್ ನ್ಯೂಟ್ರಿಯೆಂಟ್ ಇರುತ್ತೆ. ಯೂಶಲಿ ಬಟರ್ ಫ್ರೂಟನ್ನು ಕ್ಯಾಟಗರೈಸ್ ಮಾಡೋದೇ ಅದರಲ್ಲಿರೋಂಥ ಆಯಿಲ್ ಪರ್ಸೆಂಟೇಜ್, ಫ್ಯಾಟ್ ಕಂಟೆಂಟ್. ಫ್ಯಾಟ್ ಅಂದರೆ ಅನ್ಸ್ಯಾಚುರೇಟೆಡ್ ಫ್ಯಾಟು 25-30% ಈ ವೆರೈಟಿಗಳಿರುತ್ತೆ ಹಾಸ್ ವೆರೈಟಿಗಳಲ್ಲಿ. ನಮ್ಮ ಲೋಕಲಲ್ಲಿ ಸಿಗಿರುವಂಥ ವೆರೈಟಿಗಳಲ್ಲಿ ನಿಮಗೆ 8-10% ಮ್ಯಾಕ್ಸಿಮಮ್ ಸಿಗುತ್ತೆ. ಒಂದು. ಎರಡನೇದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ಸಿಗೋಂಥ ವೆರೈಟಿಗಳು, ಲೋಕಲ್ ವೆರೈಟಿಗಳಲ್ಲಿ ಗ್ರೀನ್ ಸ್ಕಿನ್ ಬರುತ್ತೆ, ಸ್ವಲ್ಪ ಪೆಸ್ಟು ಅಟ್ಯಾಕ್ ಜಾಸ್ತಿ ಆಗುತ್ತೆ. ಮೂರನೇದು ಬಂದು ಇದು ಈ ವೆರೈಟಿಗಳಲ್ಲಿ ಸ್ವಲ್ಪ ರಫ್ ಸ್ಕಿನ್ ಇರೋದ್ರಿಂದ ಬೇಗ ಅದಕ್ಕೆ ಇನ್ಫೆಕ್ಷನ್ ಆಗೋಲ್ಲ, ಪೆಸ್ಟ್ ಅಟ್ಯಾಕ್ ಆಗೋಲ್ಲ. ಮೂರನೇದು, ನಾವು ಹಾರ್ವೆಸ್ಟ್ ಮಾಡಿದ್ಮೇಲೆ ನಮ್ಮ ಲೋಕಲ್ ವೆರೈಟಿಗಳು ಮ್ಯಾಕ್ಸಿಮಮ್ 2 ದಿನ 3 ದಿನದಲ್ಲಿ ಹಣ್ಣಾಗಿ ಶುರುವಾಗುತ್ತೆ, ಮತ್ತು 3 ದಿನದಲ್ಲಿ ಅದನ್ನು ಕನ್ಸಂಪ್ಷನ್ ಆಗಬೇಕು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋದರೆ ನೀರು ಥರ ಆಗುತ್ತೆ, ಸ್ವಲ್ಪ ಟೇಸ್ಟ್ ಕಡಿಮೆ. ಈ ವೆರೈಟಿಗಳಲ್ಲಿ ನಾವು ಗಿಡದಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ನಿಮಗೆ ಹಣ್ಣಾಗೋದಕ್ಕೆ ಮಿನಿಮಮ್ 10 ಡೇಸ್ ಬೇಕು. ಅಲ್ಲಿಂದ ಮತ್ತೆ ಒಂದು 5-6 ದಿನ ಇಟ್ಕೋಬೋದು. ಮಿನಿಮಮ್ ಒಂದು 15-20 ದಿವಸ ನೀವು ಅದರ ಲೈಫ್ ಸ್ಪ್ಯಾನ್ ಇರುತ್ತೆ. 4ನೇದು, ನೀವು ನಮ್ಮ ಲೋಕಲ್ ವೆರೈಟಿಗಳಲ್ಲೇ ನಾವು ಗಿಡದಲ್ಲೇ ಬಿಟ್ಟರೆ ಅವು ರೈಪನಿಂಗ್ ಆದ ತಕ್ಷಣ ಡ್ರಾಪ್ ಆಗುತ್ತೆ. ಬಟ್ ಈ ವೆರೈಟಿಗಳು ನೀವು ಗಿಡದಲ್ಲೇ ಇದ್ರೂ ಕೂಡ ಅದು ಡ್ರಾಪ್ ಆಗೋಲ್ಲ, ಬೀಳೋದಿಲ್ಲ, ಹಣ್ಣು ಆಗೋದಿಲ್ಲ. ನೀವು ಅದನ್ನು ಕೀಳಬೇಕು, ಕಿತ್ತರೆ ಹಣ್ಣಾಗೋದು. ಹಾಗಾಗಿ ಒಂದು 45-60 ದಿವಸ ಗಿಡದಲ್ಲೇ ಬಿಟ್ಕೋಬೋದು. ನೆಕ್ಸ್ಟು ಬೆನಿಫಿಟ್ ಏನಂತ ಹೇಳಿದ್ರೆ, ನಮ್ಮಲ್ಲಿರೋಂಥ ಲೋಕಲ್ ವೆರೈಟಿಗಳಲ್ಲಿ ಜೂನ್, ಜುಲೈ, ಆಗಸ್ಟಲ್ಲಿ ಪೀಕಲ್ಲಿ ಬರುತ್ತೆ ಈಲ್ಡಿಂಗ್. ಮಾರ್ಕೆಟಲ್ಲಿ ಅವಾಗ ರೇಟ್ ಕಡಿಮೆ ಇರುತ್ತೆ. ಬಟ್ ಈ ವೆರೈಟಿಗಳಲ್ಲಿ ಏನಾಗುತ್ತೆ, ನಮಗೆ ಸ್ಟಾರ್ಟ್ ಆಗೋದೇ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ಲ್ಯಾಂಬಾಸ್ ಅಂತೂ ಡಿಸೆಂಬರು, ಜನವರಿವರೆಗೂ ಹೋಗುತ್ತೆ. ಹಾಗಾಗಿ ಅನ್ಸೀಸನಲ್ಲಿ ಬರೋದ್ರಿಂದ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಈ ಕಾರಣಗಳಿಂದಾಗಿ ನಾವೇನು ಮಾಡಿದ್ದೀವಿ, ಈ ವೆರೈಟೀಸ್ಗಳನ್ನು ಇಂಪೋರ್ಟ್ ಮಾಡಿಕೊಂಡು ನಾವಿಲ್ಲಿ ಆಗ್ತಾಯಿದ್ದೀವಿ. ಅದರಲ್ಲೂ ಬೆಂಗಳೂರಲ್ಲಿರೋಂಥ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗಳಿಗೆ ಇದು ತುಂಬ ಆಪ್ಟ್. ಈ ವೆರೈಟಿಗಳು ಎಲ್ಲ ಟೆಂಪ್ರೇಚರಲ್ಲೂ ಆಗಲ್ಲ. 35-36 ಡಿಗ್ರಿ ಕ್ರಾಸ್ ಆದರೆ ಈ ಥರ ಹ್ಯಾಸ್ ವೆರೈಟಿಗಳು ಬೆಳವಣಿಗೆ ಆಗೋಲ್ಲ, ಸುಟ್ಟೋಗುತ್ತೆ ಗಿಡಗಳೆಲ್ಲ. ಸೊ ಆ ಕಾರಣದಿಂದ ಏನು ಮಾಡ್ತಿದ್ದಾರೆ, ಕೆಲವೊಬ್ಬರು ತುಂಬ ಹೈ ಆಲ್ಟಿಟ್ಯೂಡಲ್ಗಳಿದ್ದರೆ ಮಾತ್ರ ಇದನ್ನು ಹಾಕ್ತಾಯಿದ್ದಾರೆ, ಬೇರೆ ಆಲ್ಟಿಟ್ಯೂಡ್ಗಳಲ್ಲಿ ಇದನ್ನು ಹಾಕ್ತಾಯಿಲ್ಲ. ಹಾಗಾಗಿ ನಾವು ಟ್ರೈ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಮುಂಬರುವ ದಿನಗಳಲ್ಲಿ ಫ್ರೂಟಿಂಗ್ ಬಂದಾಗ ನಾವು ಇಲ್ಲೇ ಮ್ಯಾಂಗೋ ಪಿಕ್ಕಿಂಗ್ ಟೂರ್ ಮಾಡೋ ಥರ ಅವಕಾಡೋ ಪಿಕ್ಕಿಂಗ್ ಟೂರ್ ಮಾಡಬೇಕು. ಇದನ್ನು ಹೆಚ್ಚು ಜನಕ್ಕೆ ಪರಿಚಯ ಮಾಡಿಕೊಡ್ಬೇಕು. ಇದನ್ನು
ಅದರ ಬೆನಿಫಿಟ್ ಏನಿದೆ, ಇಲ್ಲೂ ಕೂಡ ಹ್ಯಾಸು ಲ್ಯಾಂಬಾಸನ್ ಅಂಥ ವೆರೈಟಿಗಳನ್ನು ಬೆಳಿಬೋದು. ಇದರ ವ್ಯಾಲ್ಯೂನ ನಾವು ಜನರಿಗೆ ಜಾಸ್ತಿ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮುಂಬರುವ ದಿನಗಳಲ್ಲಿ ಅವಕಾಡೋ ಪಿಕ್ಕಿಂಗ್ ಟೂರ್ ಮಾಡಬೇಕು ಅಂತ ಪ್ಲ್ಯಾನಲ್ಲಿದ್ದೀವಿ. ಸೊ ಹಣ್ಣು ಬಂದ ತಕ್ಷಣ ನಾವು ಬೇರೆ ನಮ್ಮ ಕಸ್ಟಮರ್ಸ್ಗಳಿಗೆ ಮೆಸೇಜ್ ಕೊಟ್ಕೊಂಡು ಆ ಸೀಸನ್ಗಳಲ್ಲಿ 1 ದಿನ 2 ದಿನ ಪ್ಲ್ಯಾನ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕೆಲವೊಂದು ಇಲ್ಲೇ ಲೋಕಲಲ್ಲೇ ಪರಿಚಯ ಮಾಡ್ಕೊಳ್ಳೋವಂಥ ಪ್ಲ್ಯಾನು ಕೂಡ ಇದೆ. 4ನೇದು ಮಾಲ್ಗಳಲ್ಲಿ ಅಥವಾ ನಮ್ಮ ಹೋಲ್ಸೇಲ್ ರೇಟ್ಗಳಲ್ಲಿ ಏನೇನೆಲ್ಲ ಮಾಡ್ಬೋದು, ಅಥವಾ ಇನ್ನೊಂದು ಮೈಸೂರಲ್ಲೇ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅವರು ಕೂಡ ಇದರ ಪ್ರೊಸೆಸ್ಸನ್ನು ಮಾಡೋಂಥ ಪ್ಲ್ಯಾನಲ್ಲಿದ್ದಾರೆ. ಪ್ರೊಸೆಸ್ ಮಾಡ್ತಿದ್ದಾರೆ ಆಲ್ರೆಡಿ. ಅವರಿಗೆ ಬರೋಡ ಫ್ರೂಟ್ ಜ್ಯೂಸನ್ನು, ಜಾಮ್ಸನ್ನು ಮತ್ತು ಈ ಸೀಡ್ಸಲ್ಲಿ ಅದರ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡೋಂಥದ್ದೆಲ್ಲ ಇದೆ. ಹಾಗಾಗಿ ತುಂಬ ಅಡ್ವಾಂಟೇಜಸ್ ಇದೆ, ಇದರಲ್ಲಿ ಯಾವುದು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಬಟರ್ ಫ್ರೂಟನ್ನು ಮಾಡೋದು ತುಂಬ ಒಳ್ಳೆಯದು. ಇಟ್ ಈಸ್ ಏನಂತ ಹೇಳ್ತಾರೆ, ಮುಂಬರೋ ದಿನಗಳಲ್ಲಿ ರೈತರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಎಲ್ಲೆಲ್ಲಿ ಇದಕ್ಕೆ ವಾತಾವರಣಕ್ಕೆ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಸೂಟಬಲ್ ಆಗಿದೆ ಅಲ್ಲೆಲ್ಲನೂ ಮಾಡ್ಬೋದು. ನೇಗಿಲ ಹಿಡಿದ ಕೈಯಾಧಾರದಿ ದೊರೆಗಳು ದರ್ಪದೊಳಾಡಿದರು. ನೇಗಿಲ ಬಲದೊಳು ವೀರರು ಮೆರೆದರು, ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ಶಿಲ್ಪಿಗಳೆಸೆದರು, ಕವಿಗಳು ಬರೆದರು. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಣಸದೆ ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಳದೊಳಗಡಗಿದೆ ಕರ್ಮ,